ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನೋಡೋಣ ಬನ್ನಿ. ಇದಕ್ಕೆ ಹೆಚ್ಚಿಗೆ ಏನು ಪದಾರ್ಥ ಬೇಕಾಗಿಲ್ಲ. ಒಂದು ಕಪ್ ತುಂಬ ಈಸಿಯಾಗಿ ಈ ಪಡ್ಡು ರೆಸಿಪಿನ ಮಾಡ್ಕೋಬೋದು. ಇದಕ್ಕೆ ಒಂದು 3 ಆಲೂಗಡ್ಡೆ ಬೇಕಾಗುತ್ತೆ, 1 ಕಪ್ ಕಡಲೆ ಹಿಟ್ಟು, ಚಿಲ್ಲಿ ಪೌಡ್ರು, ಜೀರಿಗೆ ಪೌಡ್ರು, ಹಾಗೆ ಸಾಲ್ಟು ಮತ್ತು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ 3 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ ನಾನು. 3 ಆಲೂಗಡ್ಡೆನ ತಣ್ಣಗಾದ್ಮೇಲೆ ಚೆನ್ನಾಗಿ ಅದ್ರ ಸಿಪ್ಪೆ ಎಲ್ಲ ತೆಗ್ದು ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ನಾವು. ಈಗ ಒಂದು ಬೌಲ್ಗೆ ಬೇಯಿಸಿರೋಂಥ ಆಲೂಗಡ್ಡೆನ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಸ್ಮ್ಯಾಶ್ ಮಾಡ್ಕೊಳ್ಳಿ. 3 ಆಲೂಗಡ್ಡೆಗೆ 1 ಕಪ್ ಅಕ್ಕಿ ಹಿಟ್ಟು, ಹಾಗೆ ಈರುಳ್ಳಿ, ಹಾಗೆ ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನೀಟಾಗಿ. ಅಂದರೆ ನೀವು ರೊಟ್ಟಿಗೆಲ್ಲ ಏನು ಹದ ಬೇಕೋ ಅಷ್ಟು ಹದ ಇದ್ದರೆ ಸಾಕು. ತುಂಬ ತೆಳು ಬೇಡ, ತುಂಬ ಗಟ್ಟಿನೂ ಬೇಡ, ಅಷ್ಟು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಇನ್ಸ್ಟೆಂಟಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಡೋಕ್ಕೂ ಚೆನ್ನಾಗಿರುತ್ತೆ. ನೀವು ಸ್ನ್ಯಾಕ್ಸ್ ಟೈಮ್ಗೂ ಮಾಡ್ಕೋಬೋದು, ಮಕ್ಳಿಗೂ ಇಷ್ಟ ಆಗುತ್ತೆ ಇದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ನೀವು ರೊಟ್ಟಿ ಎಲ್ಲ ಏನು ತರ್ತೀರ ಅದೇ ಹದ ಬರೋಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹಿಟ್ಟಿನ ಎಲ್ಲನೂ ಉಂಡೆ ಕಟ್ಕೊಳ್ಳಿ. ಎಲ್ಲನೂ ನೀವು ಜಾಮೂನ್ಗೆ ಯಾವ ರೀತಿ ಮಾಡ್ಕೊತೀರ ಆ ಥರ ನೀಟಾಗಿ ಸಾಫ್ಟಾಗಿ. ಇದು ನಾವು ಡೀಪ್ ಫ್ರೈ ಏನು ಮಾಡ್ತೀರ. ಈಗ ನಾನು ಇಲ್ಲಿ ಪಡ್ಡು ತವೆಯನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿ ಆದಮೇಲೆ ಸ್ವಲ್ಪ ತುಪ್ಪ ಹಾಕೋತಿದ್ದೀನಿ. ನೀವು ಆಯಿಲ್ ಬೇಕಾದರೂ ಹಾಕೊಂಡು ಮಾಡ್ಕೋಬೋದು. ಈಗ ಎಲ್ಲ ಉಂಡೆಗಳನ್ನ ಹಾಕ್ಕೊಂಡು ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಸ್ಲೋ ಆಗಿ ಬೇಯಿಸ್ಕೋಬೇಕು. ಇದು ಸ್ವಲ್ಪ ಒಂದು 5 ನಿಮಿಷ ಬೇಯಿಸ್ಕೋಬೇಕು, ಯಾಕಂದರೆ ಒಳಗಡೆ ಬೇಯಲ್ಲ. ಸೊ ಅದಕ್ಕೋಸ್ಕರ ನೀವು ಒಂದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ತಿರುಗಿಸಿ ಬೇಯಿಸ್ಕೋಬೇಕು. ಸ್ವಲ್ಪ ಬಂದಮೇಲೆ ತಿರುಗಿಸಿ ಸ್ವಲ್ಪ ಪ್ರೆಸ್ ಮಾಡಿ, ಯಾಕಂದರೆ ಅದು ಒಳಗಡೆ ಎಲ್ಲ ಬೇಯಬೇಕಲ್ಲ ಅಕ್ಕಿ ಹಿಟ್ಟು. ಇಲ್ಲಾಂದರೆ ನೀವು ಪ್ರೆಸ್ ಮಾಡಲಿಲ್ಲ ಅಂದರೆ ಅದು ಒಳಗಡೆ ಎಲ್ಲ ಬೇಯಲ್ಲ. ಅಕ್ಕಿ ಹಿಟ್ಟು ಒಳಗಡೆ ಹಸಿ ಥರನೇ ಫೀಲ್ ಆಗಿಬಿಡುತ್ತೆ ತಿನ್ನಬೇಕಿದ್ರೆ. ಸೊ ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸಿದಾಗ ಒಳಗಡೆ ಎಲ್ಲ ನೀಟಾಗಿ ಬೇಯುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಆಯಿಲು ಬೇಕಾಗಿಲ್ಲ, 1 ಸ್ಪೂನ್ ತುಪ್ಪ ಇದ್ರೂ ಸಾಕು, ನೀವು ಆರಾಮಾಗಿ ಮಾಡ್ಕೋಬೋದು. ನೀಟಾಗಿ ಎರಡೂ ಕಡೆಯೂ ಕಲರ್ ಚೇಂಜ್ ಆಗೋ ತನಕ, ಗೋಲ್ಡನ್ ಕಲರ್ ಟರ್ನ್ ಆಗೋ ತನಕ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಇದನ್ನು ನೀವು. ಎರಡು ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ ನಿಧಾನಕ್ಕೆ. ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸಿ. ನೋಡಿ, ಈ ಥರ ಕಲರ್ ಚೇಂಜ್ ಆದರೆ ಟೇಸ್ಟು ಚೆನ್ನಾಗಿರುತ್ತೆ. ಹೊರಗಡೆ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.